ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಒಂದು ಔಷಧೀಯ ಆಗರವನ್ನೇ ತುಂಬಿಕೊಂಡಿರ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ, ಒಂದು ಸಸ್ಯ ಪ್ರಭೇದದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಆ ಒಂದು ಅದರ ಪೂರಕವಾಗಿ ಇವತ್ತು ಆ ಸಸ್ಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತ ಬೆಳೀತಕ್ಕಂಥ ಸಾಕಷ್ಟು ಸಸ್ಯಗಳನ್ನು ನಾವು ನೋಡ್ತೀವಿ. ಆದರೆ ನಾವೇನು ತಿಳ್ಕೊಂಡಿದ್ದೀವಿ, ಅದು ಕಳೆ ಗಿಡ, ಕಸ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅಂಥದ್ದೇ ಒಂದು ಕಸದ ಗಿಡ, ಕಸ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಗಿಡ ತುಂಬ ಸಮೃದ್ಧವಾದ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಗಿಡ. ಅದರ ಉಪಯೋಗಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಗಿಡದ ಉಪಯೋಗ ಹೇಗಪ್ಪ ಅಂತಂತಂದರೆ, ಈ ಚಿಕ್ಕ ಗಿಡ, ಇದು ಭಾಳ ಚಿಕ್ಕ ಗಿಡ ಇರ್ತದೆ. ಅದೊಂದೇನೋ ಹೇಳ್ತೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಂಥ ಒಂದು ಸಣ್ಣ ಗಿಡ ಇದು. ಈ ಗಿಡವನ್ನು 2-3 ಗಿಡಗಳನ್ನು ಕಿತ್ಕೊಂಡು ಮನೆಯಲ್ಲಿ ಸ್ವಚ್ಛವಾಗಿ ತೊಳೆದ ನಂತರ ಸಣ್ಣ ತುಂಡು ಮಾಡಿ ಕತ್ತರಿಸಿ ಹಾಕ್ಬೇಕು. ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಆ ತುಂಡುಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ, ಒಂದು 2 ಲೋಟ ನೀರಿಗೆ ಆ ಗಿಡದ ತುಂಡುಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಾದ್ಮೇಲೆ ಏನಾಗುತ್ತೆ ಅಂದರೆ 2 ಲೋಟ ನೀರು 1 ಲೋಟಕ್ಕೆ ಇಳಿಬೇಕದು. 1 ಲೋಟಕ್ಕೆ ಇಳಿದ ಮೇಲೆ ಅದನ್ನು ಸೋಸ್ಕೊಂಡು ಏನು ಮಾಡಬೇಕು, ಕುಡಿಬೇಕು. ಅದ್ರಾಗ ನಿಮಗೆ ಅದೊಂದು ಸ್ವಲ್ಪ ರುಚಿ ಬೇಕು ಅಂತಂದರೆ ಬೆಲ್ಲ ಹಾಕ್ಕೊಂಡ್ರೂ ಪರವಾಗಿಲ್ಲ. ಬೆಲ್ಲ ಹಾಕ್ಕೊಂಡು ನೀವು ಅದನ್ನು ಕುಡಿದ್ರಿ ಅಂತಂತಂದ್ರೆ ಶೀತ, ಕೆಮ್ಮು, ನೆಗಡಿ ಇವೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ತೀವ್ರತರವಾದ ಜ್ವರ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಅಂಥ ಒಂದು ಔಷಧಿಯನ್ನು ಹೊಂದಿರತಕ್ಕಂಥ ಈ ಗಿಡ ನಿಮಗೆ ಇವತ್ತು ತೋರಿಸ್ತೀನಿ. ಆ ಗಿಡದ ಹೆಸರನ್ನು ಹೇಳ್ತೀನಿ, ಅದರ ಉಪಯೋಗದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ಹೇಳಿದ್ರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಗಿಡದ ವೈಶಿಷ್ಟ್ಯ ಏನು ಅಂತಂದ್ರೆ, ಈಗ ಎಷ್ಟೋ ಜನ ಕುಡಿದು ಲಿವರನ್ನು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಆ ಲಿವರನ್ನು ಸರಿಪಡಿಸುವಂಥ ಮಹಾನ್ ಶಕ್ತಿ ಈ ಗಿಡಕ್ಕೈತಿ. ಈ ಗಿಡ ಅಷ್ಟೊಂದು ಪವರ್ಫುಲ್ಲು. ಅದು ಭಾಳ ಚಿಕ್ಕ ಗಿಡ. ನೋಡ್ತಾ ಇದ್ದೀನಿ, ಈಗ ಆ ಗಿಡದ ಹತ್ರನೇ ಬರ್ತಾ ಇದ್ದೀನಿ. ನೀವು ನೇರವಾಗಿ ಆ ಗಿಡವನ್ನು ತೋರಿಸ್ತೀನಿ. ಕಿತ್ಕೊಳ್ತಾ ಇದ್ದೀನಿ ಇವಾಗ ಆ ಗಿಡವನ್ನು. ಆ ಗಿಡ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಭಾಳ ಚಿಕ್ಕ ಗಿಡ. ಈಗ ಇದು ಆ ಗಿಡ. ಇದರ ನೋಡಿ ಎಷ್ಟು ಚಿಕ್ಕದಾಗಿದೆ ಗಿಡ. ನೋಡೋದಕ್ಕೆ ಗಿಡ ಅಂತ ಹೇಳ್ತೀವಿ, ಆದರೆ ಚಿಕ್ಕದಾದಂಥ ಒಂದು ಸಸ್ಯ ಇದು. ಇದ್ರ ಗುಣನೇ ಔಷಧಿಯನ್ನೇ ಸಾಕಷ್ಟು ತುಂಬಿಕೊಂಡಿರ್ತಕ್ಕಂಥ ಒಂದು ಶಕ್ತಿಯನ್ನು ಈ ಗಿಡ ಹೊಂದಿದೆ. ಈ ಗಿಡದ ಹೆಸರು, ವೈಜ್ಞಾನಿಕ ಹೆಸರು ಬಂದು ನೆಲನೆಲ್ಲಿ ಅಂತ ಈ ಗಿಡದ ವೈಜ್ಞಾನಿಕ ಹೆಸರು. ಆದರೆ ಈ ಗಿಡವನ್ನು ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದೀವಿ. ಇದರ ಔಷಧೀಯ ಗುಣಗಳ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ಈಗ ಹಂತವಾಗಿ ಈಗ ಗೊತ್ತಾಗ್ತಾ ಬಂತು. ಅದರಲ್ಲೂ ವಿಶೇಷವಾಗಿ ಈ ಗಿಡವನ್ನು ಇವು ಕುರಿ, ಆಡು ಬಿಡೋದೇ ಇಲ್ಲ. ಇದು ಸಿಕ್ಕರೆ ಸಾಕು ಅವಕ್ಕೆ. ಹಬ್ಬದ ಊಟ ಇದ್ದಂಗೆ ಅವಕ್ಕೆ. ಅದಕ್ಕೆ ಇಷ್ಟೊಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯ ನಮ್ಮ ಸುತ್ತಮುತ್ತ ಬೆಳೆದ್ರೂ ಕೂಡ ನಾವು ಉಪಯೋಗ ಮಾಡ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಇವನ್ನ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಇವನ್ನ ಉಪಯೋಗ ಮಾಡಿದರು ಅಂತಂತಂದ್ರೆ ನಾವು ಆಸ್ಪತ್ರೆಗೆ ಹೋಗೋದು, ದವಾಖಾನೆಗೆ ಹೋಗುವಂಥ ಒಂದು ಸಂದರ್ಭ ಕಡಿಮೆ ಆಗುತ್ತೆ. ಈ ಒಂದು ಗಿಡದ ಉಪಯೋಗ ಎಲ್ರಿಗೂ ಆಗಲಿ ಅಂತ ನಾನು ಬಯಸಿರೋದ್ರ ಜೊತೆಗೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಔಷಧೀಯ ಸಸ್ಯ ಆಗಿರ್ಬೋದು, ಎಲೆ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ಅದನ್ನು ನಿಮ್ಮ ಮುಂದೆ ತಿಳಿಸ್ತೀನಿ. ದಯವಿಟ್ಟು ಎಲ್ಲರೂ ಒಂದು ಸಲ ಈ ನಮ್ಮ ಸುಭಾರತಿ ಸುರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದು
ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.